ಮೋಹನ ಆನಂದ ಭೈರವಿ ಶಂಕರಾಭರಣ ಶಹನ ಪುರಂಜಿ ಮೋಹ ಸರ್ವಸ್ವಗಳ ರಾಗಾಭಿಯೋ ಬ್ರಹ್ಮಗಾಹಿಸಿದರೊಳಗೆ ಮಂಕುತಿಮ್ಮ ಸರ್ವಸ್ವಗಳ ಮೋಹ ಸರ್ವಸ್ವಗಳ ರಾಗಾಭಿಯೋ ಬ್ರಹ್ಮಗಾಹಿಸಿದರೊಳಗೆ ನೀ ಮಂಕುತಿಮ್ಮ ಅದ್ಭುತ ಅದ್ಭುತ. ನೀವು ಹಾಡ್ತಾ ಇದ್ದಾಗ ಸ್ವತಃ ನಾವು ಕೂಡ ರಾಗಗಳ ಕಡಲಿನಲ್ಲಿ ತೇಲ್ತಾ ಇದ್ದಂತೆ ಭಾಸವಾಯಿತು, ಅಷ್ಟು ಅದ್ಭುತವಾಗಿ ಬಂತು. ಗುಂಡಪ್ಪನವ್ರು ಕೂಡ ಅವ್ರಿಗೆ ಸಂಗೀತ ಅಂದರೆ ಬಹಳ ಆಸಕ್ತಿ, ಸಂಗೀತದ ಬಗ್ಗೆ ತುಂಬ ತಿಳ್ಕೊಂಡಿದ್ರು, ತುಂಬ ಅಧ್ಯಯನ ಮಾಡಿದ್ರು. ಅವರು ಅದಕ್ಕೆ ಸಂಗೀತದ ಒಂದಿಷ್ಟು ರಾಗಗಳನ್ನು ಹೆಸರಿಸ್ತಾ ಇದ್ದಾರೆ ಈ ಕಗ್ಗದಲ್ಲಿ. ಹೌದು, ಇಲ್ಲಿ ಮೋಹನ, ಆನಂದ ಭೈರವಿ, ಶಂಕರಾಭರಣ ಈ ಥರ ಮುಂತಾದ ರಾಗಗಳ ಹೆಸರನ್ನ ಅವರು ಬಳಸಿದ್ದಾರೆ. ಪ್ರತಿಯೊಂದು ರಾಗನೂ ಬೇರೆ ಬೇರೆ ರಸದ ಒಂದು ಸೂಚನೆಯನ್ನು ನೀಡುತ್ತೆ. ಹಾಗಾಗಿ ಅವ್ರ ಸಂಗೀತ ಜ್ಞಾನ ಎಷ್ಟಿತ್ತು ಅಂತ ನಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಹೌದು, ಹಿಂದಿನ ಕಗ್ಗದಲ್ಲಿ ಕೇಳಿದ್ವಲ್ಲ ನಾವು, ಈ ಸಂಗೀತದಲ್ಲಿ ತಲ್ಲೀನರಾಗ್ಬಿಟ್ರೆ ಅದೇ ಮೋಕ್ಷಕ್ಕೆ ದಾರಿ, ರಸಾನಂದ ಸಿಗೋದ್ರಿಂದನೇ ಬ್ರಹ್ಮಾನಂದ ಅಂತ ಹೇಳಿ ತ್ಯಾಗರಾಜರು ಅದನ್ನೇ ತಾನೇ ಹೇಳಿರೋದಲ್ವೇ, ಮೋಕ್ಷ ಮುಗಲದ. ಅಷ್ಟೇ. ಈ ರಾಗಗಳಲ್ಲಿ ಮುಳುಗ್ಬಿಟ್ರೆ ನಾವು ಮೋಕ್ಷಕ್ಕೆ ಬೇರೆ ಎಲ್ಲೂ ಹುಡುಕ್ಬೇಕಾಗಿಲ್ಲ, ಇದೆ ಎಲ್ಲವುದು. ನಮಸ್ಕಾರ.